ತುಂಬ ರುಚಿಯಾದ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಪಡುವಲಕಾಯಿ ಮೊಸರು ಸಾಂಬಾರು. ಇದು ಮುದ್ದೆ ಜೊತೆ ತುಂಬ ರುಚಿಯಾಗುತ್ತೆ ಮತ್ತು ಅನ್ನದ ಜೊತೆನೂ ತುಂಬ ರುಚಿಯಾಗಿರುತ್ತೆ. ಇದು ಮಾಡೋದು ಹೇಗೆ ಅಂತಂದರೆ, ನಾನು ಪಡುವಲಕಾಯಿ ಬೇಯಿಸ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ನೋಡಿ, ಪಡುವಲಕಾಯಿ ಮೇಲ್ಗಡೆ ಎಲ್ಲ ಸ್ವಲ್ಪ ವೈಟ್ ಇರುತ್ತೆ, ಅದನ್ನೆಲ್ಲ ಎರೆದ್ಬಿಟ್ಟು ಅದರೊಳಗಡೆ ಇರೋಂಥ ಬೀಜನೆಲ್ಲ ತೆಗೆದು ಅದು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ನೀರು ಮಳ್ಳಾದ್ಮೇಲೆ ನಾನು ಹಚ್ಚಿಟ್ಕೊಂಡಿರೋದಂತಹ ಪಡುವಲಕಾಯಿನೆಲ್ಲ ಹಾಕಿದ್ದೀನಿ. ಬೇಗ ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಖಾರಕ್ಕೆ ನಾವು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಮೆಣಸು, ಕಡಲೆ ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಗೆ ಶುಂಠಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನಾನು ನೋಡಿ ಅಲ್ಲಿ ಬೇಯಿಸಿರೋಂಥ ನೀರನ್ನ ವೇಸ್ಟ್ ಮಾಡ್ತಾ ಇಲ್ಲ, ರುಬ್ಬೋದಕ್ಕೆ ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ನುಣ್ಣಗೆ ರುಬ್ಬಾದ್ಮೇಲೆ ಆ ಪಡುವಲಕಾಯಿ ಇರೋಂಥ ನೀರನ್ನೆಲ್ಲ ಬಸ್ಕೊಂಡು ಅದನ್ನು ರುಬ್ಬಿರೋಂತಹ ಖಾರನ ಅದರೊಳಗೆ ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ನಾವು ಮೊಸರನ್ನು ಹಾಕೋಬೇಕು. ನಮಗೆ ಗಟ್ಟಿ ಆದರೆ ಆ ಬೇಯಿಸಿರ್ತಕ್ಕಂಥ ನೀರನ್ನ ವೇಸ್ಟ್ ಮಾಡೋ ಬದಲು ಅದನ್ನೇ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಸಾರನ್ನ ಹದ ಮಾಡಿ ಲಾಸ್ಟಲ್ಲಿ ಸಾಂಬಾರಿಗೆ ರುಚಿ ಹೆಚ್ಚಿಸ್ಲಿಕ್ಕೋಸ್ಕರ ಒಗ್ಗರಣೆ, ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೂ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ಮುದ್ದೆ ಜೊತೆ, ಅನ್ನದ ಜೊತೆ, ರಾತ್ರಿ ಹಾಗೂ ಮಧ್ಯಾಹ್ನದ ಊಟಕ್ಕೆ ತುಂಬ ರುಚಿಯಾದ ಸಾಂಬಾರು.